नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञम् सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् चतुर्थे व्याप्त्यधिकरणे तस्मिन् व्याप्त्यधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः नवमं सूत्रम्। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं नवमं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्तिश्लोकमेकं द्विवारं पठामः। ॐ श्रीगुरुं भगवत्पादशङ्करं भक्तवत्सलं शिवं शिवकरं शुद्धमप्रमेयं नमाम्यहम्। ॐ श्रीगुरुं भगवत्पादशङ्करं भक्तवत्सलं शिवं शिवकरं शुद्धमप्रमेयं नमाम्यहम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे चतुर्थं व्याप्त्यधिकरणम्। इदानीं तस्मिन् सूत्रे उपनिबद्धम् एकमात्रं सूत्रं द्विवारं पठामः। अनन्तरं भाष्यभागं पश्यामः। ॐ व्याप्तेश्च समञ्जसम्। ॐ व्याप्तेश्च समञ्जसम्। च इति तु इत्यर्थः। तु अक्षरोद्गीतयोः
ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ಕುತ್ರ ಛಾಂದೋಗ್ಯೆ ಪ್ರಥಮೋ ಮಂತ್ರ ಛಾಂದೋಗ್ಯೆ ಪ್ರಥಮೋ ಮಂತ್ರ ಅಸ್ಮಿನ್ ಪ್ರಥಮೇ ಮಂತ್ರೆ ಓಮಿತ್ಯೇತದಕ್ಷರಮುದ್ಗೀತಮುಪಾಸೀತ ಇತ್ಯತ್ರ ಅಕ್ಷರೋದ್ಗೀತಯೋಃ ಓಮಿತ್ಯೇತದಕ್ಷರಮುದ್ಗೀತಮುಪಾಸೀತ ಅಕ್ಷರಂ ಉದ್ಗೀತಂ ಉಪಾಸೀತ ಉದ್ಗೀತಂ ಅಕ್ಷರಂ ಉಪಾಸೀತ ಇತಿ ಅಕ್ಷರೋದ್ಗೀತಯೋಃ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ. ಛಾಂದೋಗ್ಯದಲ್ಲಿ ಬರತಕ್ಕಂತಹ ಪ್ರಥಮ ಮಂತ್ರವಾದ ಓಮಿತ್ಯೆ ಯಾವುದು ಓಮಿತ್ಯೇತದಕ್ಷರಮುದ್ಗೀತಮುಪಾಸೀತ ಎನ್ನುವ ಮಂತ್ರದಲ್ಲಿ ಅಕ್ಷರ ಮತ್ತು ಉದ್ಗೀತ ಇವೆರಡಕ್ಕೂ ಕೂಡ ಸಾಮಾನಾಧಿಕರಣ್ಯವ ನಮಗೆ ತೋರಿ ಬರುತ್ತಿರುವಾಗ ಸಾಮಾನಾಧಿಕರಣ್ಯವನ ಶ್ರುತಿಯಲ್ಲಿ ಹೇಳಿದೆ. ಶ್ರೂಯಮಾಣೆ ಸಾಮಾನಾಧಿಕರಣ್ಯವನ್ನು ಶ್ರುತಿಯು ಹೇಳುತ್ತಿರುವಾಗ ಆ ಸಾಮಾನ್ಯಾಧಿಕರಣದ ಅಂಶಗಳಾದ ಯಾವುದು ಅಧ್ಯಾಸೈಕತ್ವಾಪವಾದ ವಿಶೇಷಣೇಶು ಅಧ್ಯಾಸ ಅಪವಾದ ಏಕತ್ವ ವಿಶೇಷಣೇಶು ಕಥಮಃ ಪಕ್ಷಃ ಅತ್ರ ಸ್ವೀಕರ್ತವ್ಯಃ. ಕಥಮಃ ಪಕ್ಷಃ ಸ್ವೀಕರ್ತವ್ಯಃ ಅಧ್ಯಾಸ ಪಕ್ಷೋ ವಾ ಅಪವಾದ ಪಕ್ಷೋ ವಾ ಏಕತ್ವ ಪಕ್ಷೋ ವಾ ವಿಶೇಷಣ ಪಕ್ಷೋ ವಾ ಕಥಮಃ ಪಕ್ಷಃ ಅತ್ರ ಸ್ವೀಕಾರ್ಯಃ ಇತಿ ಪ್ರಶ್ನಃ. ಅತಃ ಉತ್ತರಂ ಪಠತಿ ಸೂತ್ರಕಾರಃ ವ್ಯಾಪ್ತೇಃ ಪಂಚವಿಭಕ್ತ್ಯರ್ಥಃ ವ್ಯಾಪ್ತೇಃ ವ್ಯಾಪ್ತಿಯ ದೆಸೆಯಿಂದ ಅಂದರೆ ವ್ಯಾಪ್ತಿಯ ದೆಸೆ ವ್ಯಾಪ್ತಿಯನ್ನು ಹೇಳ್ತಾ ಇದೆ. ಹಾಗೆ ಹೇಳುವುದರಿಂದ ವಿಶೇಷಣ ಪಕ್ಷ ಏವ ಸಮಂಜಸಂ ಅಂತ. ಇಲ್ಲಿ ವಿಶೇಷಣ ಪಕ್ಷವು ಸಮಂಜಸವಾಗಿದೆ. ವಿಶೇಷಣ ಪಕ್ಷ ಯಾವುದಲ್ಲ, ಅಧ್ಯಾಸವೂ ಅಲ್ಲ, ಅಪವಾದವೂ ಅಲ್ಲ, ಮತ್ತೆ ಏಕತ್ವವೂ ಅಲ್ಲ. ವಿಶೇಷಣ ಪಕ್ಷವು ಇಲ್ಲಿ ಸ್ವೀಕಾರ್ಯವಾಗಿದೆ ಎಂಬತಕ್ಕಂಥದ್ದು. ಈಗ ಆ ಒಂದು ಸಂದರ್ಭದಲ್ಲಿ ನೋಡಿ, ಸಾಮಾನಾಧಿಕರಣ್ಯ ಎಂಬುದಾಗಿ ಹೇಳುವಾಗ 4 ಅಂಶಗಳಿರುವಾಗ ಸಾಮಾನಾಧಿಕರಣ್ಯ ಅಂತ ಹೇಳ್ತಾರೆ. ಅಧ್ಯಾಸ, ಅಪವಾದ, ಏಕತ್ವ ಮತ್ತೆ ವಿಶೇಷಣ. ಇದರಲ್ಲಿ ಯಾವುದು ತೆಗೆದುಕೊಳ್ಳಬೇಕು ಅಂದರೆ ವಿಶೇಷಣ ಪಕ್ಷ ತೆಗೆದುಕೊಳ್ಳಬೇಕು ಅಂತ ಸಿದ್ಧಾಂತವನ್ನು ಮಾಡಿದ್ದಾರೆ. ಯಾತಕ್ಕೆ ಅಂದರೆ ವ್ಯಾಪ್ತಿ ಇರುವುದರಿಂದ. ಅಲ್ಲ ಸ್ವಾಮಿ, ನೀವು ಹೇಳಿದ್ರಲ್ಲ ಹಿಂದೆ ಹಾಗೆ ಮಾಡಬಾರದು ಅಂತ. ಇದೆ, ಹೇಳಿದ್ವಿ. ಆದರೆ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾರೆ ಆಚಾರ್ಯರು, ನೋಡಪ್ಪ, ನಿನಗೆ ಈ ಸಾಮಾನಾಧಿಕರಣ್ಯದ ಅಂಶಗಳಿದೆಯಲ್ಲ, ಅವುಗಳ ಸ್ವರೂಪ ನಿನಗೆ ತಿಳಿದಿಲ್ಲ. ಮತ್ತೆ ಇದು ಯಾವ ಪ್ರಕರಣದಲ್ಲಿ ಬಂದಿದೆ ಎನ್ನುವುದು ಕೂಡ ನನಗೆ ತಿಳಿದಿಲ್ಲ. ತಿಳಿದಿದ್ದರೂ ಕೂಡ ನೀನು ಏಕೋ ಏನೋ ಗೊತ್ತಿಲ್ಲ, ಅದನ್ನು ಮರೆತು ಮಾತನಾಡ್ತಾ ಇದ್ದೀಯ. ಮೊಟ್ಟ ಮೊದಲಿಗೆ ಇದು ಯಾವ ಪ್ರಕರಣದಲ್ಲಿ ಬಂದಿದೆ ಅಂತಕ್ಕಂಥದ್ದು. ಮತ್ತೆ ಈ ಒಂದು ಸಾಮಾನಾಧಿಕರಣ್ಯ ಸಮಾನವಾದ ಅಧಿಕರಣ ಅಂತ ಹೇಳುವುದಕ್ಕೆ ಇದು 2 ವಸ್ತುಗಳು ಬೇಕಲ್ಲ. ಎರಡು ವಸ್ತುಗಳಿಗೂ ಕೂಡ ಸಾಮಾನಾಧಿಕರಣ್ಯ ಇದೆ ಎಂದು ಹೇಳುವುದಕ್ಕೆ ಯಾವ ಅಂಶಗಳಿರಬೇಕು, ಅದರ ಸ್ವರೂಪನೂ ಕೂಡ ನಿನಗೆ ಗೊತ್ತಿಲ್ಲ. ಅದರಿಂದ ಹೇಗೆ ಹೇಳ್ತಾ ಇದೆಯೇ? ಏನು ಹಿಂದೆ ಹೇಳ್ಬಿಟ್ಟಿದಿಲ್ಲ ಸ್ವಾಮಿ, ಈಗ ಅದನ್ನು ಇಟ್ಕೊಳ್ಳೋಣ. ಏನು ಎಲ್ಲಿ ಹೇಳಿದ್ರು ಕೂಡ ಬೇರೆ ಬೇರೆಯಾಗಿ ಒಂದೇ, ಅದು ಹೇಳ್ಕೊಂಡು ಬರೋಣ ಇಲ್ಲಿಯ ಗುಣಧರ್ಮಗಳನ್ನ ಅಂತ ಹೇಳಿದ್ರಲ್ಲ, ಇಲ್ಲೂ ಅದನ್ನ ಇಟ್ಕೊಳ್ಳೋಣ ಬಿಡಿ ಅಂದರೆ ನಿನಗೆ ಪ್ರಕರಣವೂ ಗೊತ್ತಾಗಿಲ್ಲ, ಮತ್ತೆ ಅವನ ಸಾಮಾನಾಧಿಕರಣ್ಯ ಎಂಬುದಕ್ಕೆ ಇರಬೇಕಾದ ಅಂಶಗಳ ಸ್ವರೂಪವೂ ಗೊತ್ತಾಗಿಲ್ಲ. ಮತ್ತೆ
ನೋಡಪ್ಪ ನಾವು ಹೇಳ್ತೇವೆ ಈ ಕೇಳು ಅಂತ ಹೇಳಿ ಮೊಟ್ಟ ಮೊದಲನೆಯದಾಗಿ ಅಧ್ಯಾಸವನ್ನು ತೆಗೆದುಕೊಳ್ಳೋಣ. ನೋಡಿ, ಇದು ಸ್ವಲ್ಪ ನಮಗೆ ಬಹಳ 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 ಚೆನ್ನಾಗಿ 100ಕ್ಕೆ 100 ಭಾಗನೂ ನಮ್ಮ ತಲೆಯಲ್ಲಿ ಕೂತ್ಕೊಂಡಿರ್ಬೇಕು. ಇದರ ಕರೆಕ್ಟ್ ಡೆಫಿನೇಷನ್ ಇಲ್ಲದೆ ಇದ್ರೆ ನಮ್ಮ ಸೂತ್ರ ಭಾಷ್ಯವೇ ಅರ್ಥ ಆಗಲ್ಲ. ಅಧ್ಯಾಸ ಭಾಷ್ಯವಂತೂ ಅರ್ಥವೇ ಆಗಲ್ಲ. ಅದರಲ್ಲೂ ಕೂಡ ಅಧ್ಯಾಸ ಅಂತಂದ್ರೆ ಏನು, ಅಪವಾದ ಅಂತಂದ್ರೆ ಏನು, ಎರಡನ್ನ ತಿಳ್ಕೊಳ್ಳೇಬೇಕು. ಯಾಕೆ? ಇಡೀ ಸೂತ್ರ ಭಾಷ್ಯ ನಿಂತಿರುವುದೇ ಇವೆರಡರ ಮೇಲೆ. ಶಂಕರ ಸಿದ್ಧಾಂತ ನಿಂತಿರುವುದೇ ಇದು ಎರಡು ಕಾಲುಗಳಿವಕ್ಕೆ ಶಂಕರ ಸಿದ್ಧಾಂತಕ್ಕೆ. ಹಾಗಾಗಿ ತಿಳ್ಕೊಳ್ಳೇಬೇಕು. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ನೋಡಪ್ಪ, ಅಧ್ಯಾಸ ಅಂತ ಅನ್ನುವುದನ್ನ ನಾವು ಮೊದಲು ನಿರೂಪಿಸಿ ತೋರಿಸಿಕೊಡುತ್ತೇವೆ ಅಂತ ಹೇಳಿ ಹೇಳ್ತಾರೆ. ಇವಾಗ ನೋಡಪ್ಪ, ಅಧ್ಯಾಸ ಅಂತ ಆಗಬೇಕಾದ್ರೆ 2 ವಸ್ತುಗಳು ಇರಲೇಬೇಕು. ಅರ್ಥ ಆಯ್ತೇನಪ್ಪ? ನೋಡಿ, ಎಳೆಯಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. 2 ವಸ್ತುಗಳು ಇರಲೇಬೇಕು. ಅರ್ಥ ಆಯ್ತು ಸ್ವಾಮಿ. 2 ವಸ್ತುಗಳಲ್ಲಿ ಅಧ್ಯಾಸ ಅಂತ ಆದ್ರೆ, ಅಧ್ಯಾಸ ಅಂತಂದ್ರೆ ಏನು? ಯಾವುದೋ ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತುವಿನ ಧರ್ಮ ಗುಣಧರ್ಮಗಳನ್ನ ತಿಳಿಯುವುದಕ್ಕೆ ಅಧ್ಯಾಸ ಅಂತ ಹೆಸರು. ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ. ಅತಸ್ಮಿನ್ ಅಂದ್ರೆ 2 ವಸ್ತು ಇದೆ. ಒಂದು ವಸ್ತು ಅದಲ್ಲದರಲ್ಲಿ, ಆ ವಸ್ತು ನಿಜವಾದ ಸ್ವರೂಪ ಅಲ್ಲ, ಅದಲ್ಲದರಲ್ಲಿ ಮತ್ತೆ ಅದರ ಬುದ್ಧಿ ಅದಲ್ಲ, ಅದು ಆದರೂ ಕೂಡ ಅದರ ಬುದ್ಧಿ. ಉದಾಹರಣೆ ಕೊಟ್ಟರೆ ಗೊತ್ತಾಗತ್ತೆ, ಹೇಳ್ತಾನೆ. ಇದ್ರ ಡೆಫಿನೇಷನ್ ಆಯಿತು. ಇದನ್ನು ವಿಸ್ತರಿಸಿದರೆ ಏನಾಗುತ್ತೆ ಅಂದ್ರೆ, ನೋಡಪ್ಪ, ಅಧ್ಯಾಸ ಅಂತಂದ್ರೆ 2 ವಸ್ತು ಇದೆ. ಆ 2 ವಸ್ತುವಿನಲ್ಲಿ ಅನ್ಯತರ ಬುದ್ಧವು ಅನಿವರ್ತಿತಾಯಾಮ್. ಒಂದರ ಬುದ್ಧಿಯನ್ನು ಇನ್ನೊಂದರಲ್ಲಿ ಹಾಕಿದ್ದೀಯೆ, ಅದು ಇನ್ನೊಂದು ಇದೆಯಲ್ಲ ಆ ಬುದ್ಧಿಯು ಹೋಗದೆ ಇರುವಾಗಲೇ ಆ ಬುದ್ಧಿ ಉಳ್ಕೊಂಡಿದೆ. ಆಗಲೇ ಅನ್ಯತರ ಬುದ್ಧಿ ಅಧ್ಯಾಸ್ಯತೆ, ಇನ್ನೊಂದರ ಬುದ್ಧಿ ಅದರ ಮೇಲೆ ಅಧ್ಯಾಸವನ್ನು ಮಾಡಿಕೊಳ್ತಾರೆ. ಅದಕ್ಕೆ ಅಧ್ಯಾಸ ಅಂತ ಹೆಸರು. ಏನೋ ಗೊತ್ತಾಗಿಲ್ಲ ಸ್ವಾಮಿ, ಒಂದು ವಸ್ತು ಇದೆಯಂತೆ, ಅದುವೇ ಇನ್ನೊಂದು ವಸ್ತು ಹೋದ್ರೆ ಇದರ ಧರ್ಮ ಏನು ಉಳ್ಕೊಂಡಿದೆ ಅಂದ್ರೆ, ನೋಡಪ್ಪ, ಉದಾಹರಣೆಯನ್ನು ಹೇಳಿದ್ರೆ ಗೊತ್ತಾಗುತ್ತೆ. ಏನು ಅಂತನ್ಬೇಕಾದ್ರೆ, ಮೊಟ್ಟ ಮೊದಲಿಗೆ ಈ ಒಂದು ನಾಮ ಮತ್ತೆ ಬ್ರಹ್ಮ ಇದರ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಯಾಕೆ ಇಲ್ಲಿ ನಾಮ ಬ್ರಹ್ಮ ಬುದ್ಧಿ ಹೇಳ್ತಾ ಇದ್ದಾರೆ? ರಜ್ಜು ಸರ್ಪ ಯಾಕೆ ತಗೊಳ್ಳಿಲ್ಲ ಇಲ್ಲಿ ಅಂತಂದ್ರೆ, ನೋಡಿ, ಅದಕ್ಕೆ ಕಾರಣ ಇದೆ. ಯಾಕೆ? ರಜ್ಜು ಸರ್ಪ ಎಲ್ಲೆಲ್ಲಿ ತಗೊಂಡಿದ್ದಾರೆ, ರಜ್ಜು ಸರ್ಪ ಆಗಲಿ ಅಥವಾ ಶುಕ್ತಿಕಾರಜತ ಆಗಲಿ ಅಥವಾ ಮರೀಚಿಕೆ ಆಗಲಿ, ಇವೆಲ್ಲ ಎಲ್ಲಿ ತಗೊಂಡಿದ್ದಾರೆ? ಇವೆಲ್ಲವನ್ನೂ ಕೂಡ ಜ್ಞಾನ ಭಾಗದಲ್ಲಿ ತಗೊಂಡಿದ್ದಾರೆ. ಜ್ಞಾನ ಭಾಗದಲ್ಲಿ ವಸ್ತುವಿನ ಯಥಾರ್ಥ ಸ್ವರೂಪ ನಿರ್ಧಾರಣೆಯನ್ನು ಮಾಡುವಾಗ ತತ್ವಜ್ಞಾನದಲ್ಲಿ ತಗೊಂಡಿದ್ದಾರೆ. ಅದು ಆ ಸಂದರ್ಭ ಬಂದಾಗ. ಆದರೆ ಇದು ತತ್ವಜ್ಞಾನದ ಸಂದರ್ಭ ಅಲ್ಲ. ಮೊಟ್ಟ ಮೊದಲಿಗೆ ಇದನ್ನು ಹೇಳ್ತಾರೆ ಪೂರ್ವ ಪಕ್ಷಿಗೆ. ನೋಡಪ್ಪ, ಇದು ಏನು ಪ್ರಕರಣ? ಇದು ತತ್ವಜ್ಞಾನವನ್ನು ನಿರೂಪಣೆ ಮಾಡತಕ್ಕಂಥ ಪ್ರಕರಣ ಅಲ್ಲ. ಇದು ಏನಿದೆ ಮತ್ತೆ? ಉಪಾಸನಾ ಪ್ರಕರಣ, ಉದ್ಗೀತೋಪಾಸನೆ. ಓಮಿತ್ಯೇತದಕ್ಷರಮುದ್ಗೀತಮುಪಾಸೀತ. ಇದು ಉಪಾಸನಾ ಪ್ರಕರಣ, ಹೌದು ತಾನೆ? ಇರ್ಲಿ, ಅದಿರ್ಲಿ. ಈಗ ಅದಕ್ಕೆ ಹಾಗಾಗಿ ನಾಮ ಮತ್ತೆ ಈ ಒಂದು ವಿಷ್ಣು ಅಂತಕ್ಕಂಥದ್ದು, ಬ್ರಹ್ಮ ಅಂತಕ್ಕಂಥದ್ದು ತಗೊಂಡಿದ್ದಾರೆ. ಏನು ಅಂತಂದ್ರೆ, ಒಂದು ನಾಮ ಅಂತಕ್ಕಂಥದ್ದು ಒಂದು ಹೆಸರು, ಒಂದು ಯಾವುದೋ ಒಂದು ಪ್ರತೀಕ ಅಂತ ಇಟ್ಕೊಳ್ಳಿ. ಅದರಲ್ಲಿ ಬ್ರಹ್ಮ ಬುದ್ಧಿ, ಓಹೋ ಇಲ್ಲ, ಇದು ಬ್ರಹ್ಮ ಎಂಬುದಾಗಿ ಅದೆಲ್ಲಿ ಬರುತ್ತೆ? ಉಪಾಸನಾ ಪ್ರಕರಣದ ಬರುತ್ತೆ. ಬ್ರಹ್ಮ ಬುದ್ಧಿ ಎಂಬುದಾಗಿ ಉಪಾಸನೆ ಮಾಡಬೇಕು.
ಇದಕ್ಕೆ ಇನ್ನೊಂದು ಹೆಸರೇನು? ಈ ಒಂದು ನಾಮ ಅಂತಕ್ಕಂಥದ್ದು ಬ್ರಹ್ಮಕ್ಕೆ ಕಂಪೇರ್ ಮಾಡಿದ್ರೆ, ಹೋಲಿಸಿ ನೋಡಿದರೆ ನೀಚ ವಸ್ತು. ಹೌದು ತಾನೆ? ನಾಮ ಅಂತಕ್ಕಂಥದ್ದು ನೀಚ ವಸ್ತು. ಯಾವುದಕ್ಕೆ ಹೋಲಿಸಿ ನೋಡಿದಾಗ? ಬ್ರಹ್ಮಕ್ಕೆ ಹೋಲಿಸಿ ನೋಡಿದಾಗ. ಹೀಗೆ ನೀಚವಾದ ಒಂದು ವಸ್ತುವಿನಲ್ಲಿ ಬ್ರಹ್ಮ ಯಾವುದು? ಉತ್ಕೃಷ್ಟವಾದ ವಸ್ತು, ಉಚ್ಚವಾದ ವಸ್ತು. ಉಚ್ಚವಾದ ಒಂದು ವಸ್ತುವನ್ನ, ಅದರ ಧರ್ಮಗಳನ್ನ ಅಧ್ಯಾಸ ಮಾಡಿ ಉಪಾಸನೆಗೋಸ್ಕರ ನಾವು ತಿಳಿತೀವಲ್ಲ, ಅದಕ್ಕೆ ಏನು ಹೆಸರು ಅಂತಂದ್ರೆ ಇದು ಸಂಪದ್ರೂಪೋಪಾಸನಂ ಅಂತ. ಇದಕ್ಕೆ ಹೆಸರು ಸಂಪದ್ರೂಪ ಸಂಪತ್ ಅಂತ ಹೆಸರು. ಇದು ಸಂಪದ್ರೂಪವಾದ ಉಪಾಸನೆ. ಈ ನಾಮದಲ್ಲಿ ಬ್ರಹ್ಮ ಬುದ್ಧಿನೂ ಅಷ್ಟೇ, ಮತ್ತೆ ಶಾಲಗ್ರಾಮದಲ್ಲಿ ವಿಷ್ಣುವಿನ ಬುದ್ಧಿಯೂ ಅಷ್ಟೇ. ಶಾಲಗ್ರಾಮ ಏನು? ಕಲ್ಲು. ಅದು ನೀಚವಾದ ವಸ್ತು. ಯಾವುದು ಕಂಪೇರ್ ಮಾಡಿದ್ರೆ ವಿಷ್ಣುವಿಗೆ ಹೋಲಿಸಿ ನೋಡಿದಾಗ ಇದು ನೀಚವಾದ ವಸ್ತು, ಕಲ್ಲು. ಇದು ಈ ನೀಚವಾದ ವಸ್ತುವಿನಲ್ಲಿ ಉಚ್ಚ ವಸ್ತುವನ್ನು ಅಧ್ಯಾಸ ಮಾಡ್ತಾರೆ. ಸಂಪದ್ರೂಪವಾದ ಉಪಾಸನೆ ಅಂತ ಹೇಳ್ತಾರೆ. ಇರಲಿ, ಅದು ತಿಳ್ಕೊಂಡಿರೋಣ, ಅದು ಅಷ್ಟೇ. ಇದು ಉಪಾಸನಾ ಪ್ರಕರಣ. ಏನಾಗಿದೆ? ನಾಮ ಮತ್ತೆ ಬ್ರಹ್ಮ ಇದೆ. ನಾಮ ನೀಚವಾದ ವಸ್ತು, ಅದರಲ್ಲಿ ಬ್ರಹ್ಮ ಬುದ್ಧಿಯನ್ನು ಮಾಡ್ದ. ಯಾವುದೋ ಒಂದು ಪ್ರತೀಕ ಅಂತ ಇಟ್ಕೊಳ್ಳಿ, ಅದರಲ್ಲಿ ಬ್ರಹ್ಮ ಬುದ್ಧಿಯನ್ನು ಮಾಡ್ದ. ಬ್ರಹ್ಮ ಬುದ್ಧಿಯನ್ನು ಮಾಡಿದಾಗ, ಬ್ರಹ್ಮ ಬುದ್ಧಿಯನ್ನು ಯಾತಕ್ಕೆ ಮಾಡ್ತಾನೆ? ಅದು ನಿಯೋಗ. ಅವರ ಗುರುಗಳು ಯಾರೋ ಸಿದ್ಧ ಹೇಳಿರ್ತಾರೆ, ನೋಡಪ್ಪ ಇದನ್ನು ಇನ್ನು ಬ್ರಹ್ಮವೆಂದು ಉಪಾಸನೆ ಮಾಡು ಅಂತ ಹೇಳಿರ್ತಾನೆ. ಹೀಗೆ ಅವರಿಂದ ನಿಯುಕ್ತನಾದವನು ಅದರಲ್ಲಿ ಬ್ರಹ್ಮ ಬುದ್ಧಿಯನ್ನು ಅಧ್ಯಾಸ ಮಾಡ್ತಾನೆ. ಓ, ಇದು ಬ್ರಹ್ಮ ಬುದ್ಧಿ ಎಂಬುದಾಗಿ ಯಾವುದು? ಆ ನೀಚ ವಸ್ತುವಿನಲ್ಲಿ ಉಪಾಸನೆ ಮಾಡ್ತಾನೆ. ಆಯಿತು, ಬ್ರಹ್ಮ ಬುದ್ಧಿ, ಬ್ರಹ್ಮ ಅಂತ ಇಟ್ಕೊಂಡು ಉಪಾಸನೆ ಮಾಡ್ತಾ, ಬ್ರಹ್ಮಕ್ಕೆ ಏನು ಗುಣ ಬೇಕು, ಅದು ಬೇಕು, ಎಲ್ಲ ಇಟ್ಕೊಂಡ, ಗುಣಧರ್ಮಗಳನ್ನೆಲ್ಲ ತಿಳ್ಕೊಂಡ. ಹಾಗೆ ಅಂತ ಉಪಾಸನೆಯನ್ನು ನಿರಂತರವಾಗಿ ತೈಲಧಾರೆಯಂತೆ ಅದೇ ಒಂದು ವೃತ್ತಿ ಅನುವರ್ತಿತವಾಗಿ ಬೇರೊಂದು ವೃತ್ತಿಯು ಬಾರದಂತೆ ನೋಡ್ಕೊಂಡಿದ್ದಾನೆ. ಎಷ್ಟೊತ್ತೂ ಕೂಡ, ಎಷ್ಟೊತ್ತು ಉಪಾಸನೆ ಮಾಡಿದ್ರೆ ಅಷ್ಟೊತ್ತು ಬೇರೊಂದು ವೃತ್ತಿ ಬರಬಾರದು. ಇದೇ ವೃತ್ತಿ ಅನುವರ್ತನೆ ಆಗ್ತಾ ಇರಬೇಕು. ಇದಕ್ಕೆ ಉಪಾಸನೆ ಅಂತ ಹೆಸರು. ಹೇಳಿದ್ರಲ್ಲ, ಉಪಾಸನ ನಾಮ ಹಿಂದೆ ಡೆಫಿನೇಷನ್ ಹೇಳಿದ್ರಲ್ಲ, ಅದಕ್ಕೆ ಅದು ಇದು ಮಾಡ್ತಾ ಇದ್ದಾನೆ. ಈಗ ಅವನಿಗೆ ಬೇರೊಂದು ವೃತ್ತಿ ಬಂದಿಲ್ಲ. ಏನಾಗಿದೆ? ಬ್ರಹ್ಮದ ವೃತ್ತಿಯೇ ಇದೆ. ಹೌದಾನೆ? ಹಾಗಿದ್ದರೂ ಕೂಡ ಏನಾಗಿದೆ? ಆ ನಾಮ ಬುದ್ಧಿ ಇತ್ತಲ್ಲ, ಯಾವ್ದು ನೀಚ ವಸ್ತುವಿನ ಒಂದು ಬುದ್ಧಿ ಇತ್ತಲ್ಲ, ಅದು ಯಾವುದರಲ್ಲಿ ಅಧ್ಯಾಸ ಮಾಡೋದು, ಅದು ಅನುವರ್ತಿಸಿಕೊಂಡೇ ಬರುತ್ತದೆ. ಎಲ್ಲಿ? ಅಧ್ಯಾಸದಲ್ಲಿ. ಆ ಬುದ್ಧಿ ಹೋಗಿರೋದಿಲ್ಲ. ಬ್ರಹ್ಮಬುದ್ಧಿ ಇರುತ್ತೆ. ಬ್ರಹ್ಮಬುದ್ಧಿ ಇದ್ದೇ ಬೇರೆ ಒಂದು ಯಾವ ವೃತ್ತಿನೂ ಬಂದಿಲ್ಲ. ಅವನು ಉಪಾಸನೆ ಮಾಡ್ತಾ ಇದ್ದಾನೆ. ಬೇರೆ ವೃತ್ತಿಗೆ ಅವಕಾಶವೇ ಇಲ್ಲ. ಆದರೂ ಕೂಡ ಏನಾಗಿದೆ? ಆ ನಾಮ ಬುದ್ಧಿ ಏನ್ ಮಾಡಿದೆ? ಅನುವರ್ತಿಸಿಕೊಂಡೇ ಬರುತ್ತದೆ. ಸರಿ ಅಲ್ಲ ಸ್ವಾಮಿ, ಇದೇನಿದು? ಅನುವರ್ತಿಸಿಕೊಂಡೇ ಇವನು ಇಲ್ಲ, ಇದು ಬ್ರಹ್ಮ ಅಂತ ಉಪಾಸನೆ ಮಾಡ್ತಾ ಇದ್ದಾನೆ, ಬೇರೆ ವೃತ್ತಿ ಬಂದಿಲ್ಲ ಅವನಿಗೆ. ಹಾಗಿದ್ದರೂ ಕೂಡ ಇವನು ಅನುವರ್ತಿಸಿಕೊಂಡೇ ಬಂದಿದೆ ಅಂತ ನಿಮಗೆ ಹೇಗೆ ಗೊತ್ತು ಸ್ವಾಮಿ? ನಿಮಗೆ ಹೇಗೆ ಗೊತ್ತಾಗುತ್ತೆ ಅವನಲ್ಲಿ ಯಾವ ಬುದ್ಧಿ ಇದೆ ಅಂತ? ಅವನು ಬ್ರಹ್ಮೋಪಾಸನೆ ಮಾಡ್ತಾ ಇದ್ದಾನ, ಅವನು ಆ ನಾಮದಲ್ಲಿ ಬೇರೆ ವೃತ್ತಿ ಬಂದಿಲ್ಲ ಅವನಿಗೆ. ಯಾರು ಕೂಗುವುದು ಎಚ್ಚರ ಇಲ್ಲ, ಏನ್ ಮಾಡೋದು ಇಲ್ಲ, ಅದೇ ಬ್ರಹ್ಮಬುದ್ಧಿ ಇದೆ ಅವನಿಗೆ. ಈಗ ಅವನಿಗೆ ಇಲ್ಲ, ಅವನಿಗೆ ನಾಮ ಬುದ್ಧಿ ಅನುವರ್ತಿಸಿಕೊಂಡೇ ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಎಲ್ಲಿ? ಅವನ ಮನಸ್ಸಿನ ವ್ಯಾಪಾರವನ್ನ ನೀವು ಹೇಳ್ತಾ ಇದ್ದೀರಾ. ಏನ್ ಸ್ವಾಮಿ ಇದು? ಅವನ ಮನಸ್ಸಿನ ವ್ಯಾಪಾರ ಅವನಿಗೆ ಗೊತ್ತು, ನಿಮ್ಗೆ ಹೇಗೆ ಗೊತ್ತು? ನೀವು ಹೇಗೆ ಹೇಳ್ತೀರಿ ಅನುವರ್ತಿಸಿಕೊಂಡೇ ಬರ್ತಾ ಇದೆ ಅಂತ? ನೋಡಿ, ಇದು ಬೇಸಿಕ್ ಆಗಿ ತಿಳ್ಕೊಳ್ಬೇಕಾದ್ದು. ಇದು ಅರ್ಥವಾಗದೇ ಇದ್ರೆ ನಮಗೆ ಆ ಅಧ್ಯಾಸ ಭಾಷೆ ಏನೇನೋ ಅರ್ಥ ಆಗ್ಬಿಟ್ಟು ಅದ್ರ ಮೇಲೆ ಬೇಕಾದಷ್ಟು ಆಕ್ಷೇಪಣೆಗಳೆಲ್ಲ ಹುಟ್ಕೊಂಡ್ರೆ ಹೀಗೆ ಇದಕ್ಕೋಸ್ಕರ ಸರಿಯಾಗಿ ಗೊತ್ತಾಗಿಲ್ಲ. ನೋಡೋಣ ಹೇಗೆ ಹೇಳ್ತೀರಿ ಸ್ವಾಮಿ ಅನುವರ್ತಿಸಿಕೊಂಡೇ ಇದೆ? ನೋಡಪ್ಪ, ಇದು ಬಹಳ 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 ಸರಳವಾದ ನಿಯಮ ಇದು.
ಯಾವುದು ಅತ್ಯಂತ ಸರಳವಾದ ನಿಯಮ ಇದು. ನಾವು ಹೇಗೆ ಅನುವರ್ತಿಸಿಕೊಂಡೇ ಬರ್ತಾ ಇದೆ ನಾಮಬುದ್ಧಿ, ಅವನು ಬ್ರಹ್ಮ ಬುದ್ಧಿಯನ್ನ ಇಟ್ಟುಕೊಂಡು ಅಧ್ಯಾಸ ಮಾಡಿ ಉಪಾಸನೆ ಮಾಡ್ತಾ ಇದ್ದಾನೆ. ಆದರೂ ಕೂಡ ಇವನಿಗೆ ಆ ಹಳೆ ನಾಮಬುದ್ಧಿ ಹೇಗೆ ಬರ್ತಾ ಅನ್ನೋ ಅಂದರೆ, ನೋಡಪ್ಪ, ಆಯಿತು, ಅರ್ಧ ಗಂಟೆ ಆಯಿತು, 20 ನಿಮಿಷ ಆಯಿತು, ಬಂದ. ಎಲ್ಲಿಂದ? ಆ ವೃತ್ತಿಯಿಂದ ಹಿಂದಕ್ಕೆ ಬಂದ, ಉಪಾಸನೆ ಮುಗೀತು, ಬಂದ. ಬಂದ ಮೇಲೆ ಏನಾಯಿತು? ಆ ಎದುರುಗಡೆ ಇದ್ದ ಪ್ರತೀಕ ಅದು ನಾಮವೇ. ಈಗ ಅವ್ರಿಗೇನಾಗಿದೆ? ಬ್ರಹ್ಮಬುದ್ಧಿ ಇಲ್ಲ, ಅದರಲ್ಲಿ ನಾಮಬುದ್ಧಿ ಬಂತು. ಹೌದು ತಾನಪ್ಪ? ನಾಮಬುದ್ಧಿ ಬರುತ್ತೆ ತಾನೆ? ಹೌದು ಸ್ವಾಮಿ, ಬರುತ್ತೆ. ಎದುರುಗಡೆ ಇದೆಯಲ್ಲ, ಅದನ್ನ ಅಭ್ಯಾಸ ಮಾಡಿದ್ದ ಅವನು ಬ್ರಹ್ಮವನ್ನ. ಆಯಿತು, ಅದು ಮುಗೀತು, ಉಪಾಸನೆ ಆಯಿತು. ಈಗ ನಾಮಬುದ್ಧಿ ಬಂತು. ಹಾ, ಬಂತು ಅಂತ ಹೇಳ್ತಾ ಇದೆಯಲ್ಲಪ್ಪ, ಬಂತು ಅಂತ ಹೇಳಬೇಕಾದ್ರೆ ಅದು ಇದ್ದರೆ ತಾನೇ ಬರುವುದಕ್ಕೆ ಸಾಧ್ಯ. ಆ ಬುದ್ಧಿ ಇದ್ರೆ ತಾನೇಪ್ಪ ಬರೋದಕ್ಕೆ ಸಾಧ್ಯ. ಆ ಬುದ್ಧಿ ಒಂದು ಪಕ್ಷ ಹೊರಟು ಹೋಗಿ ಬಿಟ್ಟಿದ್ದರೆ ಆಗ ತಿರುಗಿ ಆ ಬುದ್ಧಿ ಬರುವುದಕ್ಕೆ ಸಾಧ್ಯವೇ ಇರುವುದಿಲ್ಲ. ತಿರುಗ ಏನಾಗಿದೆ? ಇನ್ನು ನಾಮ ಬುದ್ಧಿ ಬಂದಿದೆ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ಆ ಒಂದು ಅಧ್ಯಾಸ ಕಾಲದಲ್ಲಿಯೂ ಕೂಡ ಯಾವುದರಲ್ಲಿ ಅಧ್ಯಾಸ ಮಾಡಿಕೊಂಡಿದ್ದನೋ ಆ ಒಂದು ಬುದ್ಧಿ ಅನುವರ್ತಿಸಿಕೊಂಡೇ ಬಂದಿದೆ. ಅಷ್ಟೇ, ಅನುವರ್ತಿಸ್ಕೊಂಡಿದೆ, ಅಂತಃಕರಣದಲ್ಲಿದೆ. ಆದರೆ ಅವನಿಗೆ ಬೇರೆ ವೃತ್ತಿ ಅವಕಾಶ ಕೊಟ್ಟಿಲ್ಲ ಅಷ್ಟೆ. ಅದೇನು? ಒಂದು ಆ ಒಂದು ಯಾವೊಂದು ಮನಸ್ಸು ಸ್ಥೈರ್ಯನೋ ಏನೋ ಒಂದು ಮಾಡಿದ್ದಾನೆ ಅಷ್ಟೆ. ಇಲ್ಲದೆ ಹೋಗಿಬಿಟ್ಟಿದ್ರೆ ಆ ಬುದ್ಧಿ ಬರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಒಂದು ಪಕ್ಷ ಅವಾಗ ಏನಾಯ್ತು? ಈ ಬುದ್ಧಿ ಬಂದರೆ ನಾಮ ಅಂತಕ್ಕಂಥದ್ದು ಯಾವುದೋ ಪ್ರತೀಕ ಇಟ್ಕೊಂಡಿದ್ದಾನಲ್ಲ, ಅದು ಬಂತಲ್ಲ, ನಾಮಬುದ್ಧಿ ವಾಪಸ್ ಬಂತಲ್ಲ ಇವನಿಗೆ. ಅದೇನಾಯ್ತದು? ಅದು ಯಥಾರ್ಥ ಜ್ಞಾನ. ಮತ್ತೆ ಆ ವಿಷ್ಣುವನ್ನ ಬ್ರಹ್ಮವನ್ನ ಅಧ್ಯಾಸ ಮಾಡಿದ್ನಲ್ಲ, ಅದೆಂಥ ಜ್ಞಾನ? ಅದನ್ನ ಅದು ಭ್ರಮಾಜ್ಞಾನವೇ. ಆದರೆ ಇಲ್ಲಿ ಹೇಳಬಾರ್ದು ಅದನ್ನ. ಯಾಕೆ? ಉಪಾಸನ ಅತ್ಯುತ್ಕೃಷ್ಟವಾದ ಒಂದು ಕರ್ಮ ಅದು. ಅದರಲ್ಲಿ ಭ್ರಮಾಜ್ಞಾನ ಅಂದ್ಬಿಟ್ರೆ ಏನಿಲ್ಲ, ಇರೋದನ್ನ ಹೇಳ್ತಾ ಇದೀವಿ. ಅದು ಭ್ರಮಾಜ್ಞಾನವೇನಪ್ಪ ಅದು ಅಂತ. ಈಗ ಯಾಕೆ ವಾಪಸ್ ಬಂತು? ಒಂದು ಪಕ್ಷ ವಾಪಸ್ ಬರಲಿಲ್ಲ, ಬಂದಿದೆ. ಒಂದು ಪಕ್ಷ ಬರಲಿಲ್ಲ ಅಂತ ಇಟ್ಕೊಳ್ಳಿ. ಯಾವುದು? ಬ್ರಹ್ಮಬುದ್ಧಿ ಹೋಗಿ ನಾಮಬುದ್ಧಿ ವಾಪಸ್ ಬರಲಿಲ್ಲ. ಬಂದಾಗ ಏನಾಗುತ್ತೆ? ಇದು ಭ್ರಮಾಜ್ಞಾನ ಅಂತ ಆಗೋದಿಲ್ಲ, ಅದು ಯಥಾರ್ಥ ಜ್ಞಾನ ಅಂತಲೂ ಆಗೋದಿಲ್ಲ. ಕೇವಲ ಯಥಾರ್ಥ ಜ್ಞಾನ ಅಂತ ಆಗಿತ್ತು ಅಷ್ಟೇನೆ, ಬರದೆ ಹೋಗ್ಬಿಟ್ರೆ. ಈಗ ಒಂದು ವಸ್ತು ಇದೆ ನೋಡಿ, ಇದು ನನ್ನ ಎದುರುಗಡೆ ಇವಾಗ ಬ್ರಹ್ಮಸೂತ್ರ ಭಾಷ್ಯ ಇದೆ, ಹೌದಾನೆ? ನಾನು ಇದನ್ನ ಏನ್ ಮಾಡ್ತಾರೆ? ಇಷ್ಟೇ ದಪ್ಪ ಇದೆ. ಓಹೋ, ಎಷ್ಟನೇ ವಾಲ್ಯೂಮ್ ಸ್ವಾಮಿ? 1ನೇ ವಾಲ್ಯೂಮ್ ಇದು. ಇನ್ನೊಂದು ಪುಸ್ತಕ ಇದೆ, ಅದು ಇಷ್ಟೇ ದಪ್ಪ ಇದೆ, 2ನೇ ವಾಲ್ಯೂಮು. ಇದು ನನ್ನ ತಿಳ್ಕೊಂಡಿರ್ತಕ್ಕಂಥದ್ದು ಇವಾಗ 2ನೇ ವಾಲ್ಯೂಮು. ನಾನೇನು ಅನ್ಕೊಂಬಿಟ್ಟೆ, ನಾನೇನಂತ ಇದನ್ನು ಅಭ್ಯಾಸ ಮಾಡಿದೆ. ಯಾವುದೋ ಒಂದು ಈ ಯಾವುದು ಅಧಿಕಾರಿ ಚತುಷ್ಟಯವನ್ನು ಹೇಳ್ತಾ ಇದ್ದೀನಿ, 1ನೇ ಭಾಗ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಈಗೇನಾಯಿತು? ಅಧಿಕ ಮುಗೀತು, ಎಲ್ಲ ಪಾಠ ಮುಗಿದ ಮೇಲಿಂದ ಎತ್ತಿಡುವಾಗ ಓಹೋ, ಇದು 2ನೇ ವಾಲ್ಯೂಮು ಎತ್ತಿಡಬೇಕು ಅಂತ ಗೊತ್ತಾಯ್ತು. 1ನೇ ವಾಲ್ಯೂಮ್ ಅಂತ ಮಾಡ್ಕೊಂಡಿದ್ದೆ, ಅಲ್ಲಿವರೆಗೂ ಮಾಡ್ಕೊಂಡಿದ್ದೆ, ಪಾಠ ಮುಗಿಯೋವರೆಗೂ ಮುಗೀತು. ಇದೇನಾಗಿತ್ತು? 2ನೇ ವಾಲ್ಯೂಮು ಅಂತಕ್ಕಂಥದ್ದು ನನಗೆ ಅನುವರ್ತಿಸಿಕೊಂಡು ಬರ್ತಾ ಇತ್ತು. ಹಿಂದಕ್ಕೆ ಬಂತು 2ನೇ ವಾಲ್ಯೂಮ್. ಈ 2ನೇ ವಾಲ್ಯೂಮ್ ಅಂತಕ್ಕಂಥ ಯಥಾರ್ಥ ಜ್ಞಾನ ಇದು, ಹೌದು ತಾನೆ? ಯಥಾರ್ಥ ಜ್ಞಾನ ಬಂತು. ಈಗ ಒಂದು ಪಕ್ಷ ಇದು 2ನೇ ವಾಲ್ಯೂಮು ಅಂತಕ್ಕಂಥದ್ದು ಹೊರಟೋಗಿತ್ತು ಅಂತ ಇಟ್ಕೊಳ್ಳಿ. ನಮಗೆ ಅನುವರ್ತಿಸ್ಕೊಂಡು ಬರಲಿಲ್ಲ, ಹೊರಟೋಗಿತ್ತು, ಅನುವರ್ತಿಸ್ಕೊಂಡು ಬರಲಿಲ್ಲ ಅಂದರೆ ಆವಾಗ ಏನಾಗುತ್ತೆ? ಆವಾಗ ಇದು 2ನೇ ವಾಲ್ಯೂಮು ಅಂತಕ್ಕಂಥದ್ದು ನನಗೆ ಅರಿವಿಗೆ ಬರೋದಿಲ್ಲ. ಇದು 1ನೇ ವಾಲ್ಯೂಮೇ.
ನೋಡ್ತೇನೆ ಇಟ್ಕೊಂಡಿದ್ದೆ 1ನೇ ವಾಲ್ಯೂಮು. ಅವಾಗ ಏನಾಗುತ್ತೆ, ಅನುವರ್ತಿಸಿಕೊಂಡು ಬರದೇ ಇದ್ರೆ ಏನಾಗುತ್ತೆ, ಭ್ರಮಾಜ್ಞಾನ ಅಂತ ಇಲ್ವೇ ಇಲ್ಲ. ಎರಡೂ ವಸ್ತುವಿಗೂ ಕೂಡ ಅದದೇ ಜ್ಞಾನ. ಇದು 1ನೇ ವಾಲ್ಯೂಮೇ, ಅದು 2ನೇ ವಾಲ್ಯೂಮೇ, ಇನ್ನೊಂದು ಬೇರೆ ಬರದೇ ಬಂದ್ಬಿಟ್ರೆ ಏನಾಗುತ್ತೆ, ಆ ಹಳೆ ಜ್ಞಾನ ಬಂದ್ರೆ ಓ ಯಥಾರ್ಥ ಜ್ಞಾನ ಬಂತು ಅಂತ. ಇದು ಅಧ್ಯಾಸ. ಮತ್ತೆ ಇನ್ನೊಂದು ಯಥಾವ ಪ್ರತಿಮಾನ ಬೇಕು. ಈ ಪ್ರತಿಮಾನ ಚಾಲಗ್ರಾಮ ಇದ್ರೂ ಅಷ್ಟೇ. ಚಾಲಗ್ರಾಮ ಅಂತಕ್ಕಂಥದ್ದು ಕಲ್ಲು, ಅದರಲ್ಲಿ ವಿಷ್ಣು ಬುದ್ಧಿಯನ್ನು ಮಾಡ್ದ. ವಿಷ್ಣು ಬುದ್ಧಿಯನ್ನು ಮಾಡಿ ಏನು ಮಾಡ್ದ, ಓಹೋ ಭಗವಾನ್ ವಿಷ್ಣು ಅಂತ ಎಲ್ಲ ವಿಷ್ಣುವಿನ ಧರ್ಮಗಳನ್ನೆಲ್ಲ ಅದನ್ನು ತಿಳ್ಕೊಂಡು ಅದಕ್ಕೆ ಉಪಾಸನೆ ಮಾಡಬೇಕಾದ್ರೆ ಅದರ ಧರ್ಮಗಳು ಗುಣಧರ್ಮಗಳು ಗೊತ್ತಿರಬೇಕಲ್ಲ, ತಿಳ್ಕೊಂಡ. ಅದೇ ರೀತಿ ಉಪಾಸನೆ ಮಾಡ್ದ. ಮಾಡಿಬಿಟ್ಟು ಏನು ಮಾಡ್ದ, ಆ ಶಾಲಿಗ್ರಾಮ ಅನ್ನೋ ಬುದ್ಧಿ ಆಗಲೂ ಕೂಡ ಅನ್ವರ್ತಿತವಾಗಿತ್ತು ಅವನಲ್ಲಿ. ಉಪಾಸನೆ ಮುಗಿಯಿತು, ಏನಾಯಿತು, ಶಾಲಿಗ್ರಾಮ ಅನ್ನೋ ಬುದ್ಧಿ ಇದ್ದದ್ದು ವಾಪಸ್ ಬಂತು. ಇತ್ತು, ಅದೇ ಗೋಚರವಾಯಿತು. ಗೋಚರವಾದಾಗ ಏನು ಮಾಡ್ದ, ಅದು ಯಥಾರ್ಥ ಜ್ಞಾನ ಅಂದ್ಬಿಟ್ಟು ಅದರ ತನಕ ವಿಷ್ಣುವಿನ ಅಧ್ಯಾಸ ಮಾಡಿದ್ದಾಗ ಅದಕ್ಕೇನೇನು ಅಭಿಷೇಕನೋ ಹಣ್ಣು ಗಂಧನ ಏನೋ ಇಟ್ಟಿದ್ದ, ಅದನ್ನೆಲ್ಲ ತೆಗೆದುಬಿಟ್ಟು ಏನು ಮಾಡಿಬಿಟ್ಟ, ಚೆನ್ನಾಗಿ ಒರೆಸ್ಬಿಟ್ಟ. ಬಟ್ಟೆನಲ್ಲಿ ಮಾಡ್ತೇವೆ ಅವನು ದೇವ್ರ ಪೂಜೆ ಮಾಡುವಾಗ, ಒರೆಸ್ಬಿಟ್ಟ. ಯಾಕೆ ಒರೆಸ್ದ, ಅಯ್ಯಯ್ಯೋ ಕೊಳೆ ಆಗ್ಬಿಟ್ಟಿದೆ, ಇದು ಕಲ್ಲು, ಇದು ಕೊಳೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಒರೆಸ್ಬಿಟ್ಟ. ಅಲ್ಲಪ್ಪ ಕೊಳೆ ವಿಷ್ಣು ಅಂತ, ಆ ವಿಷ್ಣು ಆವಾಗ ಉಪಾಸನಾ ಕಾಲದಲ್ಲಿ ವಿಷ್ಣುವಿನ, ಈಗ ಇದು ಕಲ್ಲೇ. ಈ ಕಲ್ಲು ಅಂತಕ್ಕಂಥ ಜ್ಞಾನ ಬರಬೇಕಾದರೆ ಅವನಿಗೆ ಆ ವಿಷ್ಣುವಿನ ಬುದ್ಧಿಯನ್ನು ಅಧ್ಯಾಸ ಮಾಡಿಕೊಂಡಿದ್ದಾಗಲೂ ಕೂಡ ಈ ಕಲ್ಲು ಎಂಬ ಬುದ್ಧಿ ಅನುವರ್ತಿತವಾಗಿರಲೇಬೇಕು. ಒಂದು ಪಕ್ಷ ಅನುವರ್ತಿತವಾಗಿ ಇಲ್ಲ ಅಂತಂದ್ರೆ ಅವನಿಗೆ ತಿರುಗ ಕಲ್ಲು ಅಂತನ್ನ ಬುದ್ಧಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ, ಆ ಬುದ್ಧಿ ಇದ್ದರೆ ತಾನೇ ಬರ್ತಕ್ಕಂಥದ್ದು, ಯಥಾರ್ಥವಾಗಿದ್ರೆ. ಇಲ್ಲದೇ ಬರೋದಕ್ಕೆ ಸಾಧ್ಯ ಇಲ್ಲ. ಕಲ್ಪನೆ ಮಾಡಬಹುದು, ಬೇಕಾದ್ರೆ ಕಲ್ಪನೆ ಮಾಡಬಹುದು, ಅದು ಯಥಾರ್ಥವಾಗಿ ಬರೋದಕ್ಕೆ ಸಾಧ್ಯವಿಲ್ಲ. ಅದಿದ್ರೆ ಬುದ್ಧಿ ಇದ್ದಿರ್ತಾನೆ ನಮಗೆ, ನೋಡಿರ್ಬೇಕ ಪದಾರ್ಥ. ಈಗ ನೋಡಿ, ಗಂಡಭೇರುಂಡ ಅಂತ ಒಂದು ಪಕ್ಷಿ ಇದೆ, ನಮ್ಮ ಮೈಸೂರು ಮಹಾರಾಜರ ಲಾಂಛನ. ಅದು ಗಂಡಭೇರುಂಡ. ಏನು 2 ತಲೆ ಇದೆ ಪಕ್ಷಿ, ಅದು ಕೂತಿರುತ್ತೆ, ರೆಕ್ಕೆ ಹಿಂಗೆ ಉದ್ದಕ್ಕಿರುತ್ತೆ, ಸರಿ. ಅದನ್ನ ಯಾರಾದರೂ ನೋಡಿದಾರ? ಯಾರು ನೋಡಿ. ಹಾಗಾಗಿ ಏನಾಯಿತು, ಆ ಗಂಡಭೇರುಂಡ ಅನ್ನತಕ್ಕಂಥ ಒಂದು ಪಕ್ಷಿಯ ಒಂದು ಯಥಾರ್ಥ ಜ್ಞಾನ ನಮಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅದು ನೋಡಿಲ್ಲ, ಆ ಬುದ್ಧಿ ನಮ್ಮಲ್ಲಿಲ್ಲ. ಆದರೆ ಅದರ ಕಲ್ಪನೆ ಇರ್ಬೋದು ಬೇಕಾದ್ರೆ, ಅದು ಕಲ್ಪನೆ ಬೇರೆ, ಕಲ್ಪನಾ ಅಲ್ಲ, ಇದು ಯಥಾರ್ಥ. ಯಾತಕ್ಕೆ ಹೇಳಿದ್ದು, ಆ ಬುದ್ಧಿ ಇಲ್ಲದೆ ಹೋಗಿಬಿಟ್ರೆ ಅದು ಹಿಂತಿರುಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಏನಾದರೂ ಅಧ್ಯಾಸ ನೋಡಪ್ಪ, ಒಂದು ವಸ್ತುವಿನಲ್ಲಿ ಇನ್ನೊಂದರ ಅಧ್ಯಾಸ ಮಾಡ್ತಾನೆ. ಆ ಅಧ್ಯಾಸ ಮಾಡಿಕೊಂಡಿರುವಾಗಲೂ ಕೂಡ ಆ ಪೂರ್ವಸ್ಮಿನ ಹಿಂದಿನ ಬುದ್ಧಿ ಇತ್ತಲ್ಲ, ಅದು ಇವೆಲ್ಲ ಅನುವರ್ತಿತವಾಗಿಯೇ ಇರುತ್ತೆ. ಅಧ್ಯಾಸ ಹೋದ್ಮೇಲೆ ಆ ಯಥಾರ್ಥ ಜ್ಞಾನವಾಗುತ್ತೆ. ಅಧ್ಯಾಸ ಹೋದ್ಮೇಲೆ ಬಿಡೋದು ಮಾತು ಬಿಡಿ, ಈಗ ಅಲ್ಲಿವರೆಗೆ ಆ ಬುದ್ಧಿ ಇದ್ದೆ, ಅದಕ್ಕೆ ಅಧ್ಯಾಸ ಅಂತ ಹೆಸರು. ಆ ಬುದ್ಧಿ ಇದ್ಕೊಂಡಿದೆ, ಎಲ್ಲೂ ಹೋಗಿಲ್ಲ. ಅದು ಏನೋ ತಪ್ಪು ತಿಳ್ಕೊಂಡ್ಬಿಟ್ಟಿದೆ, ಭ್ರಮಾಜ್ಞಾನ ಅಷ್ಟೆ. ಇದಕ್ಕೆ ಅಧ್ಯಾಸ ಅಂತ ಹೆಸರು. ಮತ್ತೆ ಅಪವಾದ ಅಂತಂದ್ರೆ ಏನು? ಅಪವಾದ ಅಂತಂದ್ರೆ ಯತ್ರ ಕಸ್ಮಿಂಶ್ಚಿತ್ ಒಂದು ವಸ್ತು ಇತ್ತು, ಅದನ್ನ ಏನು ಮಾಡ್ದ, ಈ ರಜ್ಜು ಸರ್ಪ ತಗೊಳ್ಳಿ ದೃಷ್ಟಾಂತ. ಇದೊಂದು ದೃಷ್ಟಾಂತ ಕೊಟ್ಟಿದ್ದಾರೆ, ಬೇಗ ರಜ್ಜು ದೃಷ್ಟಾಂತ ಚೆನ್ನಾಗಿ ಗೊತ್ತಾಗುತ್ತೆ. ರಜ್ಜು ಹಗ್ಗ ಇತ್ತು. ಹಗ್ಗ ಅಂತಂದ್ರೆ ಈ ಒಂದು ಹಗ್ಗದಲ್ಲಿ ಏನು ಮಾಡ್ಕೊಂಡ, ಭ್ರಮಜ್ಞಾನ ಬಂತು, ಸರ್ಪಜ್ಞಾನ ಮಾಡ್ಕೊಂಡ. ಸರ್ಪಜ್ಞಾನ ಮಾಡಿಕೊಂಡ್ರೆ ಆ ಸರ್ಪಜ್ಞಾನ ಅಂತಕ್ಕಂಥದ್ದು ಎಂಥ ಜ್ಞಾನ? ಅದು ಅನ್ಯಥಾ ಜ್ಞಾನ, ಮಿಥ್ಯಾಜ್ಞಾನ. ಮತ್ತೆ ರಜ್ಜು ಅಂತಕ್ಕಂಥದ್ದು ಎಂಥ ಜ್ಞಾನ? ಅದು ಪರಮಾರ್ಥ ಜ್ಞಾನ, ಅದು ಪ್ರಮಾಜ್ಞಾನ.
ರಜ್ಜು ಎಂಬತಕ್ಕಂಥದ್ದು ಪ್ರಮಾಜ್ಞಾನ, ಸರ್ಪ ಎಂಬತಕ್ಕಂಥದ್ದು ಭ್ರಮಾಜ್ಞಾನ. ಈಗ ಏನಾಗಿದೆ? ಆಯಿತು, ಎಲ್ಲಿಯವರೆಗೂ ಒಂದು 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 ಹೊತ್ತಿನವರೆಗೂ ಸರ್ಪಜ್ಞಾನ ಇತ್ತವನಿಗೆ. ಅಯ್ಯೋ ಸರ್ಪ ಅಂತ ಒದ್ದಾಡ್ತಾ ಇದ್ದ. ಯಾರೋ ಬಂದರು, ಹೇಳಿದ್ರು ಸರ್ಪ ಅಲ್ಲಪ್ಪ, ಲೈಟ್ ಬಿಟ್ಟು ಏನಾಯ್ತು, ಸರ್ಪ ಬುದ್ಧಿ ಹೋಯ್ತು. ಈಗ ಸರ್ಪ ಬುದ್ಧಿ ಹೋಗಿದ್ದಾದ ಮೇಲೆ ಇವನಿಗೆ ಏನಾಗಿತ್ತು? ಯಥಾರ್ಥ ಬುದ್ಧಿ ಬಂತು. ಯಥಾರ್ಥ ಬುದ್ಧಿ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸರ್ಪ ಬುದ್ಧಿ ಎಂಬುದು ತಿರುಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಏನಾಗಿದೆ? ಆ ಸರ್ಪ ಬುದ್ಧಿ ಇರ್ತಕ್ಕಂಥದ್ದು ಪೂರ್ತಿಯಾಗಿ ಅಂತಃಕರಣದಿಂದ ಹೊರಟೋಗಿದೆ. ಹಾಗಾಗಿ ಅದು ಪುನಃ ಬರುವುದಕ್ಕೆ ಸಾಧ್ಯವಿಲ್ಲ. ಇದು ವೇದಾಂತರ ತತ್ವಜ್ಞಾನ. ಇದು ಏನು? ನಾವು ಅನಾತ್ಮನಲ್ಲಿ ಆತ್ಮಬುದ್ಧಿಯನ್ನು ಅಧ್ಯಾಸ ಮಾಡಿದ್ದೆವು. ಗುರುವಿನ ಅನುಗ್ರಹ ಆಯಿತು, ಭಾಷ್ಯವನ್ನು ಓದಿದ್ವಿ. ಓಹೋ, ಈಗ ಗೊತ್ತಾಯಿತು ಈ ಅನಾತ್ಮ ಅಂತಕ್ಕಂಥ ಒಂದು ವಸ್ತುವೇ ಇಲ್ಲ, ಇದು ಕೇವಲ ಪರಮಾತ್ಮನಲ್ಲಿ ಅಧ್ಯಸ್ಥವಾಗಿದ್ದದ್ದು ಅಂತ ಗೊತ್ತಾಯ್ತು. ಗೊತ್ತಾದ ಮೇಲೆ ಏನಾಯಿತು? ಆ ಭ್ರಮಜ್ಞಾನ ಹೋಯಿತು. ಪ್ರಮಾಜ್ಞಾನ ಯಾವುದು? ಸರ್ವಂ ಬ್ರಹ್ಮಮಯಂ ಜಗತ್ ಅಂತಕ್ಕಂಥ ಜ್ಞಾನ ಬಂತು. ಬಂದ ಮೇಲೆ ಅಪವಾದ ಅನ್ನೋ ಸಂದರ್ಭ ಏನಾಗುತ್ತೆ? ಆ ವೃತ್ತಿ ಇತ್ತಲ್ಲ, ಹಳೆ ವೃತ್ತಿ, ಅದು ಸಂಪೂರ್ಣವಾಗಿ ಹೋಗಿಬಿಟ್ಟಿತು. ಅಧ್ಯಾಸ ಏನಾಗಿದೆ? ಅದು ಉಳ್ಕೊಂಡಿದೆ. ಇಲ್ಲೇನಾಯಿತು? ಹೋಗಿಬಿಟ್ಟಿದೆ. ತಿರುಗಿ ಬರುವ ಸಂಭವವೇ ಇಲ್ಲ. ಹಾಗಾಗಿ ಒಂದು ಸಾರಿ ಆತ್ಮಾನಾತ್ಮ ಜ್ಞಾನ ಆದ ಮೇಲೆ ತಿರುಗ ಆತ್ಮನಲ್ಲಿ ಅನಾತ್ಮ ಬುದ್ಧಿಯು ಬರುವುದಕ್ಕೆ ಕಾರಣವೇ ಇಲ್ಲ. ಒಂದು ಸಾರಿ ಜ್ಞಾನ, ಇದು ಬಹಳ ಜನ ಕೇಳ್ತಕ್ಕಂಥ ಪ್ರಶ್ನೆ. ಆಯ್ತು ಸ್ವಾಮಿ, ಜ್ಞಾನವೇನೋ ಆಯಿತು, ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಚೆನ್ನಾಗಿದ್ದೆ, ತಿರ್ಗಾ ಬಂದ್ಬಿಡು ಸ್ವಾಮಿ ಸಂಸಾರ. ನಮ್ಮ ಅನುಭವದಲ್ಲೂ ಆಗುತ್ತೆ ಇದು. ಎಷ್ಟೋ ಕೇಳಿರ್ತೇವೆ, ಕೇಳೋವರೆಗೂ ಆಹಾ ಸರಿಯಾಗಿದೆ ಸರಿಯಾಗಿದೆ, ನಾನು ದೇಹ ಅಲ್ಲ, ಇಂದ್ರಿಯ ಅಲ್ಲ, ನಾನ್ ದೇಹೋ ನೇಂದ್ರಿಯಾಣ್ಯಂತರಂಗಂ ಎಲ್ಲ ಆದ್ಮೇಲಿಂದ ಅಯ್ಯೋ ತಿರ್ಗಾ ಬಂದ್ಬಿಡ್ತಲ್ಲ, ಇದು ಬರುತ್ತೆ. ಆದರೆ ಅವೆಲ್ಲ ಏನು? ಅದು ಸರಿಯಾದ ಸಂಜ್ಞಾನ ಅಲ್ಲ, ಅಷ್ಟೇ. ಸಂಜ್ಞಾನ ಇದು. ಯಾವುದೇ ಕಾರಣಕ್ಕೂ ಕೂಡ ಆ ಭ್ರಮಜ್ಞಾನ ಬರುವುದಕ್ಕೆ ಸಾಧ್ಯವೇ. ಇದಕ್ಕೆ ಅಪವಾದ ಅಂತ. ಅದು ಅಧ್ಯಾಸ, ಅಧ್ಯಾರೋಪ, ಇದು ಅಪವಾದ. ಇದು ಅಪವಾದ ಅಂತಕ್ಕಂಥ ಇದೆಯಲ್ಲ, ತಾತ್ಪರ್ಯ ಇರೋದೆಲ್ಲಿ? ಅಪವಾದದಲ್ಲಿ. ಹಾಗಾಗಿ ಪೂರ್ತಿ ಇದು ಅಪವಾದ, ಇಲ್ಲಿ ನಮ್ಮ ಸಿದ್ಧಾಂತ ಬರ್ತದೆ. ಆದರೆ ಇಲ್ಲಿ ಏನು ಮಾಡಬೇಕು? ಇಲ್ಲಿ ಅಪವಾದವನ್ನು ತೆಗೆದುಕೊಳ್ಳಬಾರದು ಅಂತ ಹೇಳ್ಬಿಟ್ಟಿದ್ದಾರೆ. ಏನ್ರಿ ಯಥಾರ್ಥ ಜ್ಞಾನ ಇದು ಅಂತ ಹೇಳಿದ್ರೆ ತಗೋಬಾರದು ಅಂದ್ಬಿಟ್ರೆ, ಹೌದಪ್ಪ, ಇಲ್ಲಿ ತಗೋಬಾರದು. ಇಲ್ಲಿ ಇಲ್ಲಿ ಅಂದ್ರೆ ಏನು? ಇಲ್ಲಿ ಅಂದ್ರೆ ಅಸ್ಮಿನ್ ಉಪಾಸನಾ ಪ್ರಕರಣೆ. ಇದು ಉಪಾಸನೆಯ ಪ್ರಕರಣಪ್ಪ. ಇಲ್ಲಿ ಆ ಬುದ್ಧಿ ಪ್ರಯೋಜನ ಇಲ್ಲ. ಯಾರೋ ಬಂದು ಹೇಳ್ತಾರೆ ಸತ್ಯನಾರಾಯಣ ಪೂಜೆ ಮಾಡಿರ್ತಾರೆ, ಸತ್ಯನಾರಾಯಣ ಪೂಜೆ ಫೋಟೋ ಇಟ್ಟಿರ್ತಾರೆ, ಅಭಿಷೇಕ ಮಾಡಪ್ಪ ಅಂದರೆ ಯಾವ ಅಭಿಷೇಕ ರೀ, ಬರೀ ಏನಿದು, ಅಯ್ಯೋ ಪೇಪರು ಬಣ್ಣ ಅಂದ್ಬಿಟ್ರೆ ಆ ಬುದ್ಧಿ ಬೇಕಾಗಿಲ್ಲ. ಸೂತ್ರ ಭಾಷೆಯಲ್ಲಿ ಈ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಶಾಸ್ತ್ರೀಯೇತು ವ್ಯವಹಾರ ಯದ್ಯಪಿ ಬುದ್ಧಿಪೂರ್ವಕಾರಿ ನ ಅವಿದಿತ್ವ ಆತ್ಮ ಸಂಬಂಧ ಪರಲೋಕ ಸಂಬಂಧಂ ಅಧಿಕ್ರಿಯತೆ ತಥಾಪಿ ನ ವೇದಾಂತ ವೇದ್ಯಂ ಅಶನಾಯಾದ್ಯತೀತಂ ಅಪೇತ ಬ್ರಹ್ಮ ಕ್ಷತ್ರಾದಿ ಭೇದಂ ಅಸಂಸಾರ್ಯಾತ್ಮತತ್ವ ಮಾತ್ರ ಅಪೇಕ್ಷತೆ ಅನುಪಯೋಗಾತ್ ಅಧಿಕಾರ ವಿರೋಧಾಚ. ಅನುಪಯೋಗ, ಅಧಿಕಾರ ವಿರೋಧ. ಇಲ್ಲಿ ಆ ಯಥಾರ್ಥ ಜ್ಞಾನ ಅನುಪಯೋಗ ಬರೋದಿಲ್ಲ. ಉಪಾಸನೆ ಮಾಡುವಾಗ ನಿಮ್ಗೆ ಯಥಾರ್ಥ ಜ್ಞಾನ ಯಾಕೆ ಬೇಕು? ನಿಮಗೆ ಕಲ್ಲು ಅಂತ ಭಾವನೆ ಮಾಡ್ಕೊಂಡು ವಿಷ್ಣು ಅಂತ ಭಾವನೆ ಮಾಡ್ಕೊಂಡು ವಿಷ್ಣು ಭಾವನೆ ಬೇಕು. ಕಲ್ಲು ಅಂತ ಭಾವನೆ ಬರಬಾರದು ನಿಮಗಲ್ಲಿ. ಬಂದ್ರೆ ಏನಾಗುತ್ತೆ? ಅದು ಉಪಾಸನೆ ಅಂತ ಆಗೋದಿಲ್ಲ. ಹೀಗಾಗಿ ಅಲ್ಲಿ ತಗೊಂಡಿಲ್ಲ, ಅದು ಮುಂದೆ ಬರುತ್ತೆ, ಸಿದ್ಧಾಂತ ಮಾಡುವ ಬರುತ್ತೆ. ಇದನ್ನು ಡೆಫಿನೇಷನ್ ಹೇಳ್ತಾ ಇದ್ದಾರೆ. ಇಷ್ಟು ನೆನ್ನೆ ಇದು ಭಾಗನೇ ಆಗಿತ್ತಿದು.
ಆ, ಆ, ಈಗ ಮುಂದೆ ನೋಡೋಣ. ಯಥಾ ಯಾಕೆಂದ್ರೆ ಇದು ಬೇಸಿಕ್ ಶಾಂಕರಾದ್ವೈತ ಸಿದ್ಧಾಂತಕ್ಕೆ ಮೂಲಭೂತವಾದ ತಿಳುವಳಿಕೆನೇ ಇದು. ಇದು ಎಷ್ಟರ ಮಟ್ಟಿಗೆ ನಮಗೆ ಭದ್ರವಾಗಿರುತ್ತೆ ಅಷ್ಟರ ಮಟ್ಟಿಗೆ ನಮಗೆ ಇದು ಅರ್ಥವಾಗುತ್ತೆ. ಮತ್ತೆ ನೋಡೋಣ. ಯಥಾ ದೇಹೇಂದ್ರಿಯ ಇದಕ್ಕೆ ಈ ಅಪವಾದ ಇದೆಯಲ್ಲ, ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಉದಾಹರಣೆ ಹೇಳಿರಲಿಲ್ಲ, ಇವತ್ತು ಉದಾಹರಣೆ. ಅದು ರಜ್ಜು ಸರ್ಪ ಉದಾಹರಣೆ ನೋಡ್ತಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ದೇಹೇಂದ್ರಿಯ ಸಂಘಾತ ಉದಾಹರಣೆ ಕೊಟ್ಟಿದ್ದಾರೆ ನೋಡೋಣ. ಯಥಾ ದೇಹೇಂದ್ರಿಯ ಸಂಘಾತೆ ಆತ್ಮಬುದ್ಧಿ ಆತ್ಮನಿಯೇವ ಆತ್ಮಬುದ್ಧಿಯ ಪಶ್ಚಾದ್ಭಾವಿನ್ಯ ತತ್ವಮಸಿ ಇತಿ ಅನಯ ಯಥಾರ್ಥ ಬುದ್ಧಿಯ ನಿವರ್ತ್ಯತೆ. ನೋಡಿ, ಇದು ಏನು ದೇಹೇಂದ್ರಿಯ ಇದೆ, ಅದೇ ಆತ್ಮ ಅನಾತ್ಮ ಅಂತ ಹೇಳಿದ್ರೆ ಅದೇ ಇದು. ದೇಹೇಂದ್ರಿಯ ಸಂಘಾತೆ, ದೇಹೇಂದ್ರಿಯ ಸಂಘಾತ ಇದೆ. ಯಾವುದು ದೇಹೇಂದ್ರಿಯ ಸಂಘಾತ? ಯಾವುದು ದೇಹೇಂದ್ರಿಯ ಸಂಘಾತ ಅಂತಂದ್ರೆ ಒಂದೇ, ಮತ್ತೆ ಈ ನಮ್ಮ ಕಾರ್ಯಕರಣ ಸಂಘಾತ ಅಂತಂದ್ರೆ ಒಂದೇ. ಈ ಶರೀರ ಅಂತ ಇಟ್ಕೊಳ್ಳಿ ಅಂತ ಇದ್ರೆ ದೇಹ ಸಂಘಾತೆ. ಇದನ್ನೇ ಆತ್ಮ, ಇದರಲ್ಲಿ ಆತ್ಮಬುದ್ಧಿ ಬಂತು. ಆತ್ಮಬುದ್ಧಿ ಆತ್ಮನ್ಯೇವ ಬುದ್ಧಿಯ ಆತ್ಮಬುದ್ಧಿಯ ಪಶ್ಚಾತ್, ಇದರಲ್ಲಿ ಆತ್ಮಬುದ್ಧಿ ಬಂದಿತ್ತಲ್ಲ, ಅದೇನಾಯ್ತು? ಯಾರೋ ಬಂದರು, ನೋಡಪ್ಪ ನೀನು ಯಾರು? ನೀನು ಇಂದ್ರಿಯ ಅಲ್ಲ, ಯಾವುದು ದೇಹ ಅಲ್ಲ, ಇಂದ್ರಿಯ ಅಲ್ಲ, ಮನಸ್ಸಲ್ಲ, ಅಂತಃಕರಣ ಅಲ್ಲ, ಎಲ್ಲ ನೀನು ಯಾರು ಅಂದರೆ ತತ್ವಮಸಿ ಅಂತ ಹೇಳಿದ್ರು. ಇವನಿಗೇನೋ ಅದು ಅಂತಃಕರಣ ಶುದ್ಧವಾಗಿತ್ತು, ಏನಾಯ್ತು ಅರ್ಥ ಆಗ್ಬಿಡ್ತು. ಆ ಜ್ಞಾನ ತತ್ವಮಸಿ ಇರ್ತಕ್ಕಂಥ ಜ್ಞಾನ ಅರ್ಥ ಆಯ್ತು. ಅರ್ಥವಾದ ಮೇಲೆ ಪಶ್ಚಾದ್ಭಾವಿನ್ಯ ಅಂದರೆ ಪಶ್ಚಾತ್ ಆಮೇಲೆ ಆಯ್ತು, ಪಶ್ಚಾತ್ ಆಮೇಲೆ ಅಂತ. ಆಮೇಲೆ ಉಂಟಾದ ತತ್ವಮಸಿ ಎನ್ನುವ ಜ್ಞಾನ ಇದೆಯಲ್ಲ, ಇದು ಅನಯ ಯಥಾರ್ಥ ಬುದ್ಧಿಯ ಈ ಒಂದು ಇದು ಯಥಾರ್ಥ ಜ್ಞಾನ ಅಂತ ಹೇಳೋದು. ಯಥಾರ್ಥ ಜ್ಞಾನದಿಂದ ಆ ಶರೀರದಲ್ಲಿಯೂ ಮಾಡ್ಕೊಂಡೆ, ಶರೀರವನ್ನೇ ಆತ್ಮ ಮಾಡ್ಕೊಂಡಿದ್ದಲ್ಲ, ಆ ಬುದ್ಧಿಯು ಆತ್ಮಬುದ್ಧಿಯ ತದ್ಬುದ್ಧಿ ತಾ ಬುದ್ಧಿ ನಿವರ್ತಿತೆ, ಅದು ಹೊರಟು ಹೋಗಿಬಿಡುತ್ತೆ. ಆತ್ಮಬುದ್ಧಿ ಶರೀರದಲ್ಲಿ ಆತ್ಮಬುದ್ಧಿ ನಾನೇ ಶರೀರ ಮಾಡ್ಕೊಂಡಿದ್ದಲ್ಲ, ಅದು ಹೊರಟು ಹೋಗಿಬಿಡ್ತು. ಹೊರಟು ಹೋಗಿಬಿಡ್ತು ಅಂದ್ರೆ ಏನು? ಅದು ಯಾವತ್ತೂ ಇರಲೇ ಇರಲಿಲ್ಲ. ಇದ್ದದ್ದು ಹೋಗೋದಕ್ಕೂ ಸಾಧ್ಯ ಇಲ್ಲ, ಇಲ್ಲದ್ದು ಬರುವುದಕ್ಕೂ ಸಾಧ್ಯ ಇಲ್ಲ. ಇದು ನಿಯಮ, ಗೊತ್ತಾಯ್ತು? ಇದು ಈ ಸಾಂಖ್ಯರ ಸತ್ಕಾರ್ಯವಾದ. ಸಾಂಖ್ಯರು ಕೂಡ ಸತ್ಕಾರ್ಯವಾದಿಗಳಿದ್ದಾರೆ. ಸಾಂಖ್ಯರು ಸತ್ಕಾರ್ಯವಾದಿಗಳು ಅವರು ಇದ್ದಾರೆ. ಇದ್ದದ್ದು ಹೋಗೋಕ್ಕೆ ಸಾಧ್ಯ ಇಲ್ಲ, ಇಲ್ಲದೆ ಇದ್ದದ್ದು ಬರೋದಕ್ಕೆ ಸಾಧ್ಯ ಇಲ್ಲ. ಆ ಬುದ್ಧಿ ನಾನೇ ದೇಹ, ನಾನೇ ಹಿಂದೆ ಅನಾತ್ಮ ಹೊರಟೋಯ್ತು ಅಂದರೆ ಇದ್ದದ್ದು ಹೊರಟೋಯ್ತು ಅಂತಲ್ಲ, ಯಾವತ್ತೂ ಇರಲೇ ಇರಲಿಲ್ಲ, ಅದಕ್ಕೆ ಹೊರಟೋಯ್ತು. ಹೊರಟೋಗೋದು ಅಂದ್ರೂ ಅರ್ಥವಿಲ್ಲ, ಇಲ್ಲದೇ ಇಲ್ಲ ಅಂದ್ರೆ ಹೊರಟೋಗೋದು ಅಂದಾಗ ಅರ್ಥವೇನಿದೆ ಅಂದರೆ ಆ ಅರಿವು ಉಂಟಾಯಿತು ಅಂತ ಅಷ್ಟೇ. ಅದಕ್ಕೆ ಶಾಂಕರಾದ ಕೇವಲ ಜ್ಞಾನಾದೇವತು ಕೈವಲ್ಯಂ ಅಂತ ಇಷ್ಟೇ, ಅದಕ್ಕೆ ಹೇಳ್ತಕ್ಕಂಥದ್ದು. ಅಲ್ಲ ಸ್ವಾಮಿ, ಇರಲೇ ಇರಲಿಲ್ಲ ಅಂದರೆ ಹೊರಟೋಯ್ತು, ಇಲ್ಲೇ ಇದ್ದದ್ದು ಹೊರಟೋಗೋಕೆ ಯಾಕೆ ಸಾಧ್ಯ? ಇದ್ದದ್ದು ತಾನೇ ಹೋಗೋದು ಅಂದರೆ, ನೋಡಪ್ಪ ಇರಲಿಲ್ಲನೇ ಯಾವತ್ತು, ಅದೇ ನಿಜ. ನಾವು ಹೊರಟೋಯ್ತು ಅಂದ್ರೆ ಏನು ಗೊತ್ತೇನೋ, ಅದು ರೂಢಿಯಾಗಿ ಹೇಳಿದ ಮಾತು. ಅಂದರೆ ಏನು? ಅದು ಆ ಜ್ಞಾನ ಆಯಿತು ಅಂತ ಅಷ್ಟೇನು. ಓಹೋ, ನಾನು ಈಗ ಹೊರಟೋಯ್ತು ಅಂತ ತಿಳ್ಕೊಂಡೆ, ಈಗ ಇದ್ದದ್ದು ಹೋಯ್ತು ಅಂತಲ್ಲ, ಯಾವತ್ತೂ ಕೂಡ ಅದು ಇರಲೇ ಇರಲಿಲ್ಲ ಜ್ಞಾನ. ಸರ್ಪಬುದ್ಧಿ, ಆ ಸರ್ಪಜ್ಞಾನ ಯಾವತ್ತೂ ಇರಲಿಲ್ಲ. ರಜ್ಜುಜ್ಞಾನ, ಸರ್ಪಜ್ಞಾನ, ರಜ್ಜು ಆ ಸರ್ಪಜ್ಞಾನ ಅನ್ನುವಾಗಲೂ ಇಲ್ಲ. ಸರ್ಪಜ್ಞಾನ ಹೋದ ಮೇಲೆ ಇದುವರ ತನಕ ಸರ್ಪಜ್ಞಾನ ಇತ್ತು ಕಣ್ರಿ, ಈಗ ರಜ್ಜುಜ್ಞಾನ ಬಂತು ಅಂತಲೂ ಇಲ್ಲ. ಯಾವತ್ತೂ ರಜ್ಜುಜ್ಞಾನವೇ ಇದ್ದದ್ದು ಅಂತಕ್ಕಂಥದ್ದು ತತ್ವಮಸಿ ಏನಾಯ್ತು. ಯಥಾವ ಇನ್ನೊಂದು ಎರಡು ಉದಾಹರಣೆ ಕೊಡ್ತಾ ಇದ್ದಲ್ಲ. ಯಥಾವ ದಿಗ್ಭ್ರಾಂತಿ ಬುದ್ಧಿ ದಿಗ್ಯಾಥಾತ್ಮ ಬುದ್ಧಿಯ ನಿವರ್ತ್ಯತೆ. ಇವಾಗ ದಿಕ್ಕು ನೋಡಿ, ಪೂರ್ವ ಪಶ್ಚಿಮ ಏನೋ ಹೇಳ್ತೇವೆ. ಮನೆ ಕಟ್ಟಿಸ್ಬಿಟ್ಟ, ಮನೆ ಕಟ್ಟಿ ಏನಾಯಿತು, ಎಲ್ಲ ಒಂದು ಕಡೆ ಏನೋ ಅಡುಗೆ ಮನೆ ಇಟ್ಬಿಟ್ಟಿದ್ದ. ಅಡುಗೆ ಮನೆ ಏನು ಮಾಡ್ಬಿಟ್ಟ ಅವನು, ಯಾವುದು ಇದನ್ನು ಈಶಾನ್ಯ ಮನೆ ಇಟ್ಬಿಟ್ಟ. ಯಾರೋ ಬಂದ, ಏಯ್ ಈಶಾನ್ಯ ಮೂಲೆಯಲ್ಲಿ ಇಟ್ಟಿದೆಯಲ್ಲಯ್ಯ, ಎಲ್ಲಾರು ಉಂಟಾ, ಇದು ಅಗ್ನಿ ಮೂಲೆಯಲ್ಲಿರಬೇಕು, ಇದನ್ನು ಚೇಂಜ್ ಮಾಡಿಬಿಡು ಅಂದ್ಬಿಟ್ಟ.
ಅವ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಅಥವಾ ಲಕ್ಷಾಂತರ ರೂಪಾಯಿ ತಿರ್ಗಾ ಖರ್ಚು ಮಾಡಿ ಏನೋ ಮಾಡ್ದ. ಯಾವುದನ್ನ? ಅದನ್ನ ಈಶಾನ್ಯ ಅಂದ್ಕೊಂಡಿದ್ದ. ಈಶಾನ್ಯ ಅಂತಿದ್ದಲ್ಲ, ಅದರಲ್ಲಿ ಅಭಿಯಾನ ಮಾಡಿದ್ದ. ಅವ್ನಿಗೆ ಅದು ಈಶಾನ್ಯ ಆಗಿತ್ತು ಇವನಿಗೆ. ಈಗ ಅವನ ಪಕ್ಕದ ಮನೆಯವನು ಬಂದ. ಒಂದು ಪಕ್ಕದ ಮನೆ ಎಲ್ಲೋ ಅದು ಒಂದು ಕಾಂಪೌಂಡ್ ಒಂದು ಪಕ್ಕದ ಎಷ್ಟು ಪಕ್ಕದ ಮನೆಯವನು ಪಕ್ಕದ ಅಂದ. ಅವನೇನು ಮಾಡ್ದ? ಅವನಿಗೇನಾಯ್ತು? ಇವನಿಗೆ ಯಾವುದು ಈಶಾನ್ಯ ಮೂಲೆ ಅಂತ ಆಗಿತ್ತೋ ಅವನಿಗೆ ಅದು ವಿರುದ್ಧವಾಗಿ ಆಯ್ತು. ಯಾಕೆ ಅವನು ಈಗ ಈಶಾನ್ಯ ಅಗ್ನಿ ಅಂತಕ್ಕಂಥದ್ದು ಈ ಭ್ರಾಂತಿನೋ ಅಥವಾ ಜ್ಞಾನಮೋ. ಒಂದು ಪಕ್ಷ ಆಗ್ನೇಯ ಅಲ್ಲೇ ಇದೆ ಅಂದ್ಬಿಟ್ಟು ಎಲ್ರಿಗೂ ಆಗ್ನೇಯ ಆಗ್ಬೇಕಾಯ್ತು. ಹಿಂದ್ಗಡೆ ಮನೆಯವನು ಯಾಕೆ ಆಗ್ನೇಯ ಆಗಲಿಲ್ಲ? ಅದು ಅಂದ್ರೆ ಇದು ಭ್ರಾಂತಿ ಜ್ಞಾನ ಅಂತ ಅಷ್ಟೇ. ದಿಗ್ಗಾತ್ಮ ಇದು ದಿಕ್ಕುಗಳ ಒಂದು ಭ್ರಾಂತಿ ಇದೆಯಲ್ಲ, ಯಾಥಾತ್ಮ ಬುದ್ಧಿ ಅಂದ್ರೆ ಆ ದಿಕ್ಕುಗಳು ಅಂತಕ್ಕಂಥದ್ದು ಕಾಲ್ಪನಿಕ ಅಂತಕ್ಕಂಥ ಒಂದು ಜ್ಞಾನ ಅದು ಇಲ್ಲೇ ಇರಲಿಲ್ಲ ಅಂತ ಗೊತ್ತಾದ ಮೇಲೆ ನಿವರ್ತದೆ ಅಂತ. ಏವಂ ಇಹ ಅಪಿ ಅಕ್ಷರ ಬುದ್ಧಿಯ ಉದ್ಗೀತ ಬುದ್ಧಿ ನಿವರ್ತ್ಯತೆ ಉದ್ಗೀತ ಬುದ್ಧಿಯವ ಅಕ್ಷರ ಬುದ್ಧಿ ಇತಿ. ಇಲ್ಲೂ ಕೂಡ ಏನಾಗುತ್ತೆ, ಈ ಅಕ್ಷರ ಓಂ ಇತ್ಯೇತಕ್ಷರಮುದ್ಗೀತಮುಪಾಸೀತ ಅನ್ನುವಾಗ ಅಕ್ಷರ ಬುದ್ಧಿಯಿಂದ ಉದ್ಗೀತ ಬುದ್ಧಿ ನಿವರ್ತನ ಆಗುತ್ತೆ, ಅಥವಾ ಉದ್ಗೀತ ಬುದ್ಧಿಯಿಂದ ಅಕ್ಷರ ಬುದ್ಧಿ. ಎರಡೂ ಕೂಡ ಅಧ್ಯಾಸ, ಅಕ್ಷರದಲ್ಲಿ ಉದ್ಗೀತವನ್ನು ಬೇಕಾದ್ರೂ ಅಧ್ಯಾಸ ಮಾಡಬಹುದು, ಉದ್ಗೀತದಲ್ಲಿ ಅಕ್ಷರವನ್ನು ಬೇಕಾದ್ರೂ ಅಧ್ಯಾಸ ಮಾಡಬಹುದು. ಎರಡೂ ಕೂಡ ಒಂದು ನಿವರ್ತನೆ. ಈಗ ಇದಾಯ್ತು. ಈಗ ಎರಡನ್ನ ಹೇಳಿಬಿಟ್ಟು ವಿಶ್ಲೇಷಣೆ ಮಾಡ್ತಾರೆ. ನೋಡಪ್ಪ, ಈ ಸ್ವರೂಪ ಗೊತ್ತಾಯ್ತಲ್ಲ, ಈಗ ವಿಚಾರ ಮಾಡೋಣ ಯಾವುದು ಹೊಂದುತ್ತೆ ಇಲ್ಲಿಗೆ ಅಂತಕ್ಕಂಥದ್ದನ್ನ ಮುಂದಿನ ಭಾಗದಲ್ಲಿ ವಿಚಾರ ಮಾಡ್ತಾರೆ. ನಾಳೆ ಮಾಡೋಣ. ನಾಳೆಗೆ ಇದ್ಯಾವುದು ಬೇಕಿಲ್ಲ. ಇವತ್ತು ಹೇಳುತ್ತಲ್ಲ, ಇಷ್ಟೊಂದು ವಿಚಾರ ಮಾಡಿದ್ರಲ್ಲ ನಾವು, ಇದ್ಯಾವುದು ಬೇಕಾಗಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಇವೆಲ್ಲ. ಯಾತಕ್ಕೆ ಹೇಳಿದ್ದು ನೆನ್ನೆ ಸ್ವಲ್ಪ ಅದೇನೋ ಟೈಮ್ ಆಯಿತು ಏನೋ ಗೊತ್ತಾಗಿದೆ ನನಗೆ. ಅದು ಸರಿಯಾಗಿ ಅರ್ಥ ನನಗೆ ಸ್ವಲ್ಪ ಸರಿಯಾಗಿ ಅರ್ಥ ನಾನು ಸರಿಯಾಗಿ ಹೇಳಿದ್ದೇನೋ ಸರಿಯಾಗಿ ಅರ್ಥ ಆಗಿದ್ದೇನೋ ಅಂತ ಬಂತು. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ, ಇನ್ನೇನು ಹೇಳಿದ್ದಿಲ್ಲ. ಈಗ ನಾಳೆ ದಿವಸ ಏನು ಯಾವುದು ಅನುವರ್ತಿತ ಆಗೋದಿಲ್ಲ. ಈ ಒಂದು ಭಾಗ ಹೇಳಿ ಸಿದ್ಧಾಂತ ಭಾಗ ತೆಗೆದುಕೊಳ್ಳೋಣ. ನಾಳೆ ನೋಡಿ ಇನ್ನು ಎರಡಿದೆ, ಆ ಎರಡನ್ನು ಸೇರಿಸಿ ಒಂದು ಮಾಡಿದ್ದಾರೆ. ಅದನ್ನು ನಾಳೆ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.